ಇದು ಬೆಳಗ್ಗೆದು ಬೆಳಗ್ಗೆ ಎಲ್ಲ ಆರತಿ ಎಲ್ಲ ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಎಲ್ಲ ಮುಗೀತು. ಇದು ಮನೆಯಲ್ಲಿ ನಮ್ಮ ಅಕ್ಕವರು ಚಿಕನ್ ಮಟನ್ ಮಾಡಬೇಕಲ್ವ, ಬರೋ ನೆಂಟರುಗಳಿಗೆಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಈರುಳ್ಳಿ, ಟೊಮೊಟೊ ಮತ್ತು ಮಸಾಲೆಗೆಲ್ಲ ರುಬ್ತಾಯಿತ್ತು ನಮ್ಮ ಅಕ್ಕ. ನಮ್ಮ ಸೌಮ್ಯ ಎಲ್ಲ ಕೂತ್ಕೊಂಡು ಸೋಸ್ಕೊಡ್ತಿತ್ತು. ನಮ್ಮ ಅಮ್ಮನ ಈ ಕಡೆ ಎಲ್ಲ ರೆಡಿ ಮಾಡ್ತಾಯಿತ್ತು. ನಮ್ಮ ಅಕ್ಕ ಎಲ್ಲ ಕೂತ್ಕೊಂಡು ರೆಡಿ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಅಕ್ಕನ ಮೈದಾ ಇದು. ಇವಣ್ಣ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಒಲೆ ಹಚ್ಚಿ. ನಮ್ಮ ಗಂಗಕ್ಕ ಈ ಕಡೆ ಕೂತ್ಕೊಂಡೈತೆ, ಅವ್ರ ಯಜಮಾನ್ರವರು. ಅವರಿಬ್ಬರು ಗಂಡ ಹೆಂಡ್ತಿ ಇಬ್ಬರು ಈ ಕಡೆ ಕೂತ್ಕೊಂಡಿದ್ರು. ನಮ್ಮ ಅಣ್ಣಂಗೆ ವೀಡಿಯೋ ಮಾಡ್ತಾಯಿದ್ದೀನಿ, ಹಾಯ್ ಮಾಡು ಅಂತ ಹೇಳ್ತಾಯಿದ್ದೀನಿ. ಪಾಪ ಊದದಲ್ಲಿ ಕೂತ್ಕೊಂಡು ಒಲೆ ಹಚ್ಕೊಂಡು ಒಲೆಯಲ್ಲಿ ಕೆಲಸ ಮಾಡ್ತಾಯಿತ್ತು, ಹಾಯ್ ಮಾಡ್ತಾಯಿದ್ದೆ. ಅವಣ್ಣ ತುಂಬ ಒಳ್ಳೆಯವರು ಪಾಪ. ನಮ್ಮ ಅಕ್ಕನ ಚಿಕ್ಕ ಮೈದಾ ಒಳ್ಳೆಯವ್ರವರು. ಆಮೇಲೆ ಬಳೆಯರು ಬಂದರು. ನನ್ನ ಸೊಸೆ ನನ್ನ ಮಗ ಇವತ್ತಿಬ್ಬರು ನನಗೆ ಬಳೆ ತೊಡಿಸವ್ರೆ. ಅಂದರೆ ಎಲ್ಲ ಬಳೆ ತೊಟ್ಕೊತಾಯಿದ್ರು, ಎಲ್ಲರಿಗೂ ಬಳೆ ತೊಡಿಸ್ತಾಯಿತ್ತು ನಮ್ಮ ಅಪ್ಪಿ. ನಮ್ಮ ಅಕ್ಕನ ಮಗ ಸೊಸೆ ಇಬ್ಬರೂ ತೊಟ್ಕೊಳ್ರಮ್ಮ ಅಂತ. ನಮ್ಮ ಗಂಗಕ್ಕಂದು ಒಂದೇ ಒಂದು ಡಜನ್ ಹಾಕಿಸ್ಕೊಂತದ್ದು, ಎಡಗೈಗೆ ಬಾಚಾಕಂತಿತ್ತಂತೆ, ಅದಕ್ಕೆ ಬಲಗೈಗೆ ಒಂದು ಡಜನ್ ಹಾಕಿಸ್ಕೊಂತು. ನಾನು ಈ ಥರ ಹಾಕಿಸ್ಕೊತಾ ಇದ್ದೀನಿ, ಬಳೆ ತೊಡಿಸ್ತಾ ಇರೋದು. ನನ್ನ ಮಗ ಸೊಸೆ ಜಾತ್ರೆಯಲ್ಲಿ ಬಳೆ ತೊಡಿಸ್ತಾವ್ರೆ, ನಾನು ತೊಟ್ಕೊತಾ ಇದ್ದೀನಿ. ನಂಗೆ ಖುಷಿ ಆಗ್ತಾಯಿತ್ತು, ನನ್ನ ಮಗ ಇವತ್ತು ಬಳೆ ತೊಡಿಸ್ತಾವನೆ ಅಂತ. ನನಗೆ ಹಂಗೂ ಬೇಡ ಅಂತ ಅಂದೆ. ಬಾರಮ್ಮ ತೊಟ್ಕ ಅಂತೇಳಿ ಇಬ್ಬರು ಕರ್ಕೊಂಡು ಬಂದು ನನ್ನ ಮಗ ಕೈ ಹಿಡ್ಕೊಂಡು ಎಳ್ಕೊಬಂದು ಬಳೆ ತೊಡಿಸ್ತಾವನೆ ಇವತ್ತು. ನಾನು ಅವಳಿ ಬಳೆ ಶೆಟ್ರು ಕೈ ಕೊಟ್ಟು ಸುಮಾರು ವರ್ಷನೇ ಆಗೋಗಿತ್ತು. ಬರೀ ತಾಂಡು ಹಾಕ್ಕಂತಿದ್ದೆ. ನಮ್ಮ ಅಕ್ಕ ನಮ್ಮ ಗಂಗಕ್ಕ ವೀಡಿಯೋ ಮಾಡ್ಕೊತಾ ಇತ್ತು ನಾನು ಬಳೆ ತೊಟ್ಕೊಳೋದನ್ನ ಕೂತ್ಕೊಂಡು. ಎಲ್ಲ ಒಂಥರ ಚೆನ್ನಾಗಿತ್ತಂದರೆ ನಮಗೆ ನನಗೊಂಥರ ಏನೋ ಒಂದು ಖುಷಿ ಆಯಿತು. ಅಂದರೆ ನನಗೆ ಏನೇ ಇದ್ರೂ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕೂತ್ಕೊಂಡು ವೀಡಿಯೋ ಎಲ್ಲ ಹಿಂಗೆ ನಮ್ಮ ಮಗ, ನಮ್ಮ ದೊಡ್ಡ ಮಗ, ಅಂದರೆ ನಮ್ಮ ಅಕ್ಕನ ದೊಡ್ಡ ಮಗ ವೀಡಿಯೋ ಮಾಡ್ಕೊಂತಿತ್ತ ನಿಂತ್ಕೊಂಡು. ನಾನು ಬಳೆ ತೊಟ್ಕೊಳ್ಳೋದನ್ನ ವೀಡಿಯೋ ಮಾಡ್ಕೊತಾವ್ನಿ. ನಮ್ಮ ಅಕ್ಕನ ಮಕ್ಕಳು ಅಷ್ಟೇ, ಏನೋ ಅವ್ರಿಗೆ ಒಂದು ಪ್ರೀತಿ ನನ್ನ ಕಂಡ್ರೆ. ನಾನು ಮುಂದೆ ಚಿಕ್ಕಮ್ಮ ಅಲ್ವ ಇರೋದು, ಅದಕ್ಕೆ ಅವ್ರಿಗೆ ಇಷ್ಟ. ನೋಡಿ ನಾನು ಎಷ್ಟು ಚೆನ್ನಾಗಿ ಬಳೆ ತೊಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾಯ್ತಾ. ನಮ್ಮ ಸೌಮ್ಯ ತೊಟ್ಕೊಂತಿತ್ತು. ಆಮೇಲೆ ಎಲ್ಲ ನೆಂಟ್ರುಗಳೆಲ್ಲ ಬಂದರು. ನಮ್ಮ ಗಂಗಕ್ಕ ನೋಡಿ, ನಮ್ಮ ಸೊಸೆ ಎಲ್ಲ ಊಟಕ್ಕೆ ಬಡಿಸ್ತಾಯಿದ್ರು ನೆಂಟ್ರುಗಳಿಗೆಲ್ಲ. ಇಲ್ಲಿ ಯಾರೋ ಅವ್ರು ತೋರಿಸ್ತೀನಿ ಇವಾಗ. ನನ್ನ ತಂಗಿ, ಅಂದರೆ ನಮ್ಮ ಚಿಕ್ಕಪ್ಪನ ಮಗಳು. ಮೊನ್ನೆ ಜಾತ್ರೆಯಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಲ್ಲ, ಅವಳು ನನ್ನ ತಂಗಿ. ಅವಳು ನೋಡಲಿಲ್ಲ ವೀಡಿಯೋ ಮಾಡೋದನ್ನ, ಸುಮ್ಮನೆ ಊಟ ಮಾಡ್ತಾವಳೆ. ನಮ್ಮ ಚಿಕ್ಕಪ್ಪನ ಮಗಳು ಎಲ್ಲ ಬಂದು ಊಟ ಮಾಡ್ತಿದ್ರು. ನಮ್ಮ ಮಾಮರೆಲ್ಲ ನಿಂತಿದ್ರು. ಆಮೇಲೆ ನನ್ನ ಸೊಸೆ, ನಮ್ಮ ಅಕ್ಕ ಎಲ್ಲ ಬಡಿಸ್ತಾಯಿದ್ರು. ನಮ್ಮ ಅಣ್ಣ ಅವ್ರ ಯಜಮಾನ್ರು ಇಲ್ಲಿ ಕೂತಿದ್ರು, ನಮ್ಮ ಗಂಗಕ್ಕವ್ರ ಯಜಮಾನ್ರು ನೋಡಿ, ಅಲ್ಲೂ ಹಾಯ್ ಮಾಡುತ್ತೆ. ಆಮೇಲೆ ಇವರೆಲ್ಲ ನಮ್ಮ ಅಮ್ಮನ ರಿಲೇಷನ್ ಇವರೆಲ್ಲ. ಇವರು ನಮ್ಮ ಅಮ್ಮರ ಅಣ್ಣನ ಮಗ. ನಮ್ಮಮ್ಮ ಈ ಕಡೆ ಕೂತ್ಕೊಂಡಿತ್ತು. ಅವರು ನಮ್ಮಮ್ಮ ಮಧ್ಯದಲ್ಲಿ ಕೂತಿರೋರು ನಮ್ಮ ಅಮ್ಮನ ಅಳಿಯ, ನಮ್ಮ ಅಮ್ಮರ ಅಣ್ಣವ್ರ ಅಳಿಯ. ಅವರು ಅಣ್ಣನ ಮಗಳನ್ನ ಮದುವೆ ಆಗಿರೋದು ಅವಣ್ಣ, ಅವ್ರ ಹನುಮಂತಣ್ಣ. ಹಾಯ್ ಮಾಡು ಅಂದೆ, ಹಾಯ್ ಮಾಡ್ತಾಯಿದ್ದೆ. ಅವಣ್ಣನೂ ಅಷ್ಟೇ. ಇದು ನಮ್ಮ ಅಮ್ಮನ ಮೊದಲನೇ ತಮ್ಮ. ಇವರು ನಮ್ಮ ಅಕ್ಕವ್ರ ಅತ್ತೆ ಮಾವ. ನಮ್ಮ ಮಾಮನಿಗೆ ಹಾಯ್ ಮಾಡು ಅಂದೆ, ನಮ್ಮ ಮಾಮ ಹಾಯ್ ಮಾಡ್ತಾಯಿದ್ದೆ ಎಡಗೈಲಿ. ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಮಾತಾಡಿಸ್ತಾ ಇದ್ದೀನಿ. ಇದು ನಮ್ಮ ಅಮ್ಮನ ತಮ್ಮ, ಮೊದಲನೇ ತಮ್ಮ. ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ನಮ್ಮ ಮಾವಂದು. ಇವರು ನಮ್ಮ ಅಮ್ಮನ ಚಿಕ್ಕ ತಮ್ಮ ನಾದಿನಿ. ಇವರೆಲ್ಲ ಕೂತ್ಕೊಂಡು, ನಾನು ಊಟ ಮಾಡಿ ಎದ್ದು ಬಂದೆ. ಆಮೇಲೆ ಕೂತ್ಕೊಂಡು ವೀಡಿಯೋ ಮಾಡ್ಕೊತಿದ್ದೆ. ನಮ್ಮ ಮಾಮ ಮಾಡಬೇಡಮ್ಮ ವೀಡಿಯೋ ಅಂತಿತ್ತು. ಹಂಗೆ ನಾನು ಸ್ವಲ್ಪ ಮಾಡಬೇಡಮ್ಮ ನೀನು ವೀಡಿಯೋ ಏನಿಲ್ಲ ಅಂತಿತ್ತು, ತಮಾಷೆ ಆಡ್ತಿತ್ತು. ನಮ್ಮ ಅಕ್ಕನೂ ಅಷ್ಟೇ, ಮಾಡಬೇಡ ತೆಗಿಯಮ್ಮ ಅಂತಿತ್ತು. ಆದರೂ ಮಾಡ್ತಿದ್ದೆ ನಾನು. ನಮ್ಮ ಮಾಮ ನೋಡ್ತಾನೆ, ಒಂದು ಕಡೆ ಸೈಡಿಗೆ ನೋಡ್ತಾಯಿದ್ದೆ. ಊಟ ಮಾಡ್ತಾಯಿದ್ರು ಎಲ್ಲ. ನಮ್ಮದು ಎಲ್ಲ ಊಟ ಆಗಿತ್ತಲ್ಗ ಒಲೆ. ನಮ್ಮ ಮಾವರೆಲ್ಲ ಬಂದಾಗ, ನಮ್ಮ ಮಾವರು ಇಲ್ಲೇ ಬೆಳಗುಂದಲ್ಲಿರೋದು, ಹಾಗಾಗಿ ಹತ್ರ ಅಲ್ವಾ ಬಂದಿದ್ದರು. ಇದು ಮೊದಲನೇ ಸಲ ಮಂತ್ರಾಲಯಕ್ಕೆ ಹೋದಾಗ ನಾನು ನಮ್ಮ ಅಕ್ಕ ತೆಗೆಸ್ಕೊಂಡ್ರೆ ಫೋಟೋ. ನಮ್ಮಮ್ಮ, ನಾನು, ನಮ್ಮ ಅಕ್ಕ. ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ.